ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ ಭಾವಿಸ್ತೀನಿ ನೋಡ್ರಿ. ಇವತ್ತು ಉಳಿದಿರೋ ಅನ್ನದಿಂತ್ರ ಯಾವ ರೀತಿ ಬಿಸಿಬೇಳೆ ಬಾತ್ ಮಾಡೋದತ್ತಂದು ತೋರಿಸ್ತೇನೆ ನೋಡ್ರಿ. ಯಾಕಂದರೆ ಅನ್ನ ವೇಸ್ಟ್ ಮಾಡಬಾರ್ದು, ಅದರ ಸಲುವಾಗಿ. ಮತ್ತು ನಿಮಗೆಲ್ಲ ಒಗ್ಗರಣೆ ಅನ್ನ ಬೇರೆ ಬೇರೆ ರೀತಿ ಎಲ್ಲ ತಿಂದು ಬೇಸರಾಗಿತ್ತಂದ್ರೆ ಈ ಥರ ಒಂದು ಸಲ ಬಿಸಿಬೇಳೆ ಬಾತ್ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದತಂದು. ಈಗ ಉಳಿದಿರೋ ಅನ್ನ ತೊಗೊಂಡು ನೋಡಿರಿ, ಅದಕ್ಕೆ ಹೆಸರುಬೇಳೆ ತೊಗೊಂಡಿನಿ, ಒಡೆದ ಹೆಸರುಬೇಳೆ. ಮತ್ತು ನಿಮಗೆ ಯಾವ ಬೇಳೆ ಬೇಕು ಆ ಬೇಳೆ ಹಾಕ್ಕೋಬೋದು. ಮತ್ತು ಕೊತ್ತಂಬರಿ ಮತ್ತು ಟೊಮೊಟೊ ಹಣ್ಣು, ಒಂದು 4-5 ಈರುಳ್ಳಿ ಮತ್ತು 4-5 ಮೆಣಸಿನ್ಕಾಯಿ ತೊಗೊಂಡು ನೋಡಿರಿ. ಖಾರಗೋಸ್ಕರ ಮೆಣಸಿನ್ಕಾಯಿ ಹಾಕೋದಂತ್ರ ಟೇಸ್ಟ್ ಬರುತ್ತೆ ಸಣ್ಣವಾಗಿ. ನೀವು ಬೇಕಂದರೆ ಚಿಲ್ಲಿ ಪೌಡ್ರನ್ನ ಹಾಕ್ಕೋಬೋದು. ಮೆಣ್ಸಿನ್ಕಾಯಿ ಹಾಕೋದಂದ್ರೆ ಟೇಸ್ಟ್ ಆಗುತ್ತೆ ಅನ್ನೋ ಸಲುವಾಗಿ ಮೆಣ್ಸಿನ್ಕಾಯಿನ ತೊಗೊಂಡೀನಿ. ಈಗ ನೋಡಿರಿ, ಎಣ್ಣೆ ಎಷ್ಟು ಪ್ರಮಾಣದ ಬೇಕು ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಎಣ್ಣೆ ಕಾಯ್ದ ನಂತರ ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಳತ್ತೀನಿ ನೋಡಿರಿ. ಮತ್ತು ನೀವು ಬೆಲ್ಲಾಗ ಕರಿಬೇವು, ಕಡಿಪತ್ತ ಇದ್ರೆ ಹಾಕ್ಕೋಬೋದು. ಕರಿಬೇವು ಅಂತಾರಲ್ಲ ಅದು ರೀ. ಮತ್ತು ಒಂದು ಅರ್ಧ ಸ್ಪೂನ ಹಳದಿ ಪೌಡ್ರನ್ನ ಹಾಕ್ಕೊಂಡೀನಿ ನೋಡಿರಿ. ಈಗ ನೋಡಿರಿ, ಈರುಳ್ಳಿ ಹಾಕತ್ತೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಎಲ್ಲ ಹಾಕ್ಕೊಂಡು, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಈ ಥರ ಸ್ವಲ್ಪ ಒಗ್ಗರಣೆ ಕಲರ್ ಚೇಂಜ್ ಆಗುತ್ತೆ ನಾನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು. ಈಗ ನೋಡಿರಿ, ಹೆಸರು ಬೇಳೆ ಬದಲಿ ನೀವು ತೊಗರಿ ಬೇಳೆನೂ ತೊಗೋಬೋದು. ಮತ್ತು ನಿಮಗೆ ಯಾವ ಬೇಳೆ ಇಷ್ಟ ಆ ಬೇಳೆ ಹಾಕೋಬೋದು ನೋಡಿರಿ. ಮತ್ತು ಹೆಸರು ಬೇಳೆ ಹಾಕ್ಕೊಳ್ಳೋದಂತ್ರ ಹೆಲ್ತಿಗೆ ಒಳ್ಳೇದಂತಂದು ಹೆಸರು ಬೇಳೆ ಯೂಸ್ ಮಾಡತ್ತೀನಿ ನೋಡಿರಿ ನಾನು. ಈ ಹೆಸರು ಬೇಳೆ ಹಾಕ್ಕೊಳ್ಳೋದಂತ್ರ ಮತ್ತು ಇದು ಬಿಸಿಬೇಳೆ ಬಾತ್ನು ಟೇಸ್ಟಾಗಿ ಬರ್ತದೆ ರೀ ಅನ್ನೋ ಸಲುವಾಗಿ ಇದು ಹಾಕ್ಕೊಂಡೀನಿ. ಇದು ಇದ್ರೆ ಹಾಕ್ಕೊಳ್ಳಿ, ಬೇಡಂದ್ರೆ ಸ್ಕಿಪ್ ಮಾಡಿ ಬೇರೆ ಬೇಳೆನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಇದು ಭಾಳ ಟೇಸ್ಟ್ ಆಗುತ್ತೆ ರೀ. ಹೆಸರು ಬೇಳೆ ಹಾಕೋದಂದ್ರೆ ಹೆಲ್ತಿಗೆ ಒಳ್ಳೆಯದು, ಅದ್ರ ಸಲುವಾಗಿ. ಅದು ನೋಡಿರಿ, ಒಗ್ಗರಣೆ ಒಳಗೆ ಹಾಕ್ಕೋಬೇಕು ರೀ. ಈ ಥರ ಬೇಳೆ ಹಾಕ್ಕೊಂಡು ಸರಿಯಾಗಿ ಕೆಂಪು ಬಣ್ಣ ಬರುತ್ತೆ. ಈ ಮ್ಯಾಗ ಸ್ವಲ್ಪ ಹುಣ್ಚಿಕಾಯಿ ಹಾಕ್ಕೊಳತ್ತೀನಿ ನೋಡಿರಿ, ಹುಂಚಿನ ಹಣ್ಣು. ನೀವು ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹುಂಚಿನ ಹಣ್ಣು ಹಾಕೋ ಸಲುವಾಗಿ ಸ್ವಲ್ಪ ಹುಳಿ ಟೇಸ್ಟ್ ಚೆಂದ ಬರ್ತದಂತಂದು ಹಾಕೊಂಡೆ ನೋಡಿರಿ. ಒಗ್ಗರಣೆ ಎಲ್ಲ ಕೆಂಪಗಾದ ನಂತರ ಹುರ್ಕೊಂಡ ನಂತರ ಒಗ್ಗರಣೆ. ಈಗ ನೋಡಿರಿ, ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ನೀರನ್ನು ಹಾಕೋಬೇಕು ನೋಡಿರಿ. ನೀರು ಜಾಸ್ತಿ ಹಾಕಿದ್ರೂ ಏನಾಗಂಗಿಲ್ಲ. ನೀವು ಉಪ್ಪಿಟ್ಟಿಗೆಲ್ಲ ಯಾವ ರೀತಿ ನೀರು ಇಡ್ತಿರಲ್ಲ ಅದೇ ರೀತಿಯೇ ನೀರು ಜಾಸ್ತಿ ಹಾಕೋಬೇಕು ರೀ. ಯಾಕಂದ್ರೆ ಅದು ಬಿಸಿಬೇಳೆ ಬಾತು ಯಾವಾಗಲೂ ಸ್ವಲ್ಪ ನೀರಾಗಿ ಇರುತ್ತಲ್ಲ, ಅದ್ರ ಸಲುವಾಗಿ. ಮ್ಯಾಗ ಇವು ಖಾರ ಹಾಕೊಂಡೆ ನೋಡಿರಿ, ಉಪ್ಪು ಖಾರ ಎಲ್ಲ ಹಾಕೋರಿ. ಮತ್ತು ಲಿಂಬೆಹಣ್ಣು ತೊಗೊಂಡಿಟ್ಕೊಂಡೀನಿ. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡೆ ನೋಡಿರಿ. ಅದು ಮಿಕ್ಸ್ ಮಾಡಿದ ಅನ್ನ ತೊಗೊಂಡೆ ನೋಡಿರಿ. ಅನ್ನ ಎಲ್ಲ ಸರಿಯಾಗಿ ಕೈಲೇ ಪುಡಿ ಮಾಡಿ ತೊಗೋಬೇಕು ರೀ. ಅನ್ನ ಈ ಥರ ಕೈಲೇ ಸರಿಯಾಗಿ ಮಿಕ್ಸ್ ಮಾಡೋದಂತ್ರ ಬಿಸಿಬೇಳೆ ಬಾತು ಕರೆಕ್ಟಾಗಿ ಬರ್ತದೆ. ಮತ್ತು ಇದು ಅನ್ನ ಎಲ್ಲ ಗಂಟಾಗಿರ್ತದೆ ನೋಡಿರಿ. ಅದು ಎಲ್ಲ ಈ ಥರ ಸ್ಮೂತಾಗಿ ಬರಬೇಕು, ಬಿಡಿ ಬಿಡಿಯಾಗಿ ಬರಬೇಕು ಅಂದ್ರೆ ಅದಕ್ಕೆ ಈ ಥರ ಎಲ್ಲ ಅನ್ನ ಕೈಲೇ ಮಿಕ್ಸ್ ಮಾಡ್ಕೊಂಡು ಬಿಡಿ ಬಿಡಿಯಾಗಿ, ನೀವು ಅವಲಕ್ಕಿ ಮಾಡಾಗ ಯಾವ ರೀತಿ ಇದು ಮಾಡ್ತಿರಲ್ಲ ಅದೇ ರೀತಿಯೇ ಇದು ಗಂಟುಗಳೆಲ್ಲ ಒಡೆದು ಸಪ್ರೇಟ್ ಮಾಡ್ಬೇಕು ನೋಡಿರಿ. ನೀವು ಬೇರೆ ರೀತಿ ಎಲ್ಲ ಬಿಸಿಬೇಳೆ ಬಾತು ತಿಂದಿರ್ತೀರಿ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಯಾಕಂದ್ರೆ ಅನ್ನನೂ ವೇಸ್ಟ್ ಆಗಂಗಿಲ್ಲ ಮತ್ತು ಬಿಸಿಬೇಳೆ ಬಾತ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ರೀ. ನೀವು ಬೇಕಂದರೆ ಚಕ್ಕೆ, ಲವಂಗ, ಮೆಣಸು ಮತ್ತು ಎಲ್ಲ ನಮಗೆ ಏನೇನು ಬೇಕು ಮಸಾಲೆ ಅದೆಲ್ಲ ಐಟಮ್ ಹಾಕ್ಕೋಬೋದು ನೋಡಿರಿ. ಇದು ಸ್ವಲ್ಪ ಕುದಿ ಬಂದ ನಂತರ ಇದು ಅನ್ನ ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಳತ್ತೀನಿ ನೋಡಿರಿ. ಕುಕ್ಕರ್ನಾಗೆ ಮಾಡೋದಂದ್ರೆ ಚೆಂದ ಬರ್ತದೆ ಅನ್ನೋ ಸಲುವಾಗಿ ಕುಕ್ಕರ್ ತೊಗೊಂಡಿನಿ ನೋಡಿರಿ. ನೀವು ಬೇರೆ ಪಾತ್ರೆ ಒಳಗೆಲ್ಲ ಕುದಿಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಇದು ಫಾಸ್ಟ್ ಆಗುತ್ತೆ ಅನ್ನೋ ಸಲುವಾಗಿ ನಾವು ಕುಕ್ಕರ್ನಾಗೆ ಮಾಡ್ಕೊಳತ್ತೀನಿ ನೋಡಿರಿ. ಇದು ಅನ್ನ ಎಲ್ಲ ಇದಕ್ಕೆ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಆದ ನಂತರ ಇದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ಒಂದು 10-15 ನಿಮಿಷ ಚೆಂದಾಗೆ ಕುದಿಸ್ಕೋಬೇಕು ರೀ. 1-2-3 ಸೀಟಿ ಹೊಡಿತಾಗನೂ ಕುದಿಸ್ಕೋಬೇಕು ರೀ ನೋಡಿರಿ. 2-3 ಸೀಟಿ ಹೊಡ್ಸ್ಕೊಂಡೀನಿ ರೀ ನಾನೀಗ. ಯಾವ ರೀತಿ ಬಂದದಂದು ನೋಡತ್ತಿರ್ಬೋದು ನೀವೀಗ. ನೀವು ಉಪ್ಪು ಖಾರ ಏನರ ಕಮ್ಮಿ ಬಿದ್ದರೂ ಹಾಕ್ಕೋಬೋದು ರೀ. ಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ ರೀ. ಸ್ವಲ್ಪ ಲಿಂಬೆಹಣ್ಣನ್ನು ಹಾಕ್ಕೋತೀನಿ ನೋಡಿರಿ. ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಲಿಂಬೆಹಣ್ಣು ಕೊತ್ತಂಬರಿ ಹಾಕಿಂದ ಲಾಸ್ಟ್ ಕೊತ್ತಂಬರಿ ಹಾಕೋದಂದ್ರೂ ಟೇಸ್ಟ್ ಆಗುತ್ತೆ. ನೀವು ಬೇಕಂದ್ರೆ ಮೊದಲೂ ಹಾಕ್ಕೋಬೋದು. ಲಿಂಬೆಹಣ್ಣು ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡಿರಿ, ಏನು ತೊಂದರೆ ಇಲ್ಲ. ಇದ್ರೆ ಹಾಕ್ಕೊಳ್ಳಿ. ಈಗ ನೋಡಿರಿ, ಈ ಥರ ಒಂದು ಸ್ವಲ್ಪ ಮಜ್ಜಿಗೆ ಮಾಡುವಂಥ ಕಡ್ಗೋಲು ತೊಗೊಂಡು ಈ ಥರ ಇದು ಮಿಕ್ಸ್ ಮಾಡ್ಬೇಕು ನೋಡಿರಿ. ಅಂದ್ರೆ ಒಳಗೆ ಸ್ವಲ್ಪ ಗಂಟು ಉಳಿದಂದ್ರೂ ಸರಿಯಾಗಿ ಮಿಕ್ಸ್ ಆಗ್ತದೆ. ಇದು ನೋಡಿರಿ, ಒಂದು 8-10 ಜನಕ್ಕೆ ಆಗುವಷ್ಟು ಆಗೈತೆ ನೋಡಿರಿ ಇದೀಗ.
ಬಿಸಿಬೇಳೆಬಾತು. ಅನ್ನ ವೇಸ್ಟ್ ಮಾಡಬಾರ್ದಲ್ರಿ. ಲಾಸ್ಟಿಗೆ ನಮ್ಮ ಬಿಸಿಬೇಳೆಬಾತು ಇದು ಈ ರೀತಿ ಆಗೈತೆ ನೋಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನ್ನೆಲ್ಲ ಚಾನಲ್ ರೆಸಿಪಿಗಳೆಲ್ಲ ಚೆಕ್ ಮಾಡಿರಿ. ಇದೇ ರೀತಿ ಡಿಫ್ರೆಂಟಾಗಿ ಇರ್ತಾವೆ ನೋಡಿರಿ. ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕು, ಉಳಿದಿರೋ ಅನ್ನದಿಂದ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೋಬೋದು. ಎಲ್ಲನೂ ಡಿಫ್ರೆಂಟಾಗಿ ಮಾಡ್ಕೋಬೋದು. ನೀವು ಬೇಕಂದರೆ ಕಮೆಂಟ್ ಮೂಲಕ ತಿಳಿಸ್ರಿ, ನಾ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ. ರೆಸಿಪಿಗಳೆಲ್ಲ ಉಳಿದಿರೋ ಅನ್ನದಿಂದ ಅಲ್ಲಿ ಬೇರೆ ಬೇರೆ ರೆಸಿಪಿ ಎಲ್ಲ ಮತ್ತು ಸ್ನ್ಯಾಕ್ಸ್ ರೆಸಿಪಿ ಎಲ್ಲ ಹಾಕ್ತಾ ಇರ್ತೀನಿ ರೀ, ನೋಡ್ಕೋತಾ ಇರ್ರಿ. ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.